ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೀಗ ಸಾಂಬಾರು ಪೌಡ್ರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಸಾಂಬಾರು ಪೌಡ್ರು. ಮತ್ತು ಸಾಂಬಾರು ಪೌಡ್ರ್ ಮಾಡಿದ್ದೀನಿ. ಇದು ಮೆಣಸಿನ ಪೌಡ್ರು. ನಾನು ಎರಡು ಸಪ್ರೇಟಾಗಿ ಮಾಡಿದ್ದೀನಿ. ಎರಡು ಮಿಕ್ಸ್ ಆದರೆ ಕೆಲವೊಂದು ಈ ಮೆಣಸಿನ ಪೌಡ್ರ್ ಅಂದರೆ ಬಜ್ಜಿ, ಬೋಂಡ, ಚಟ್ನಿ ಪುಡಿಗಳಿಗೆಲ್ಲ ಯೂಸ್ ಆಗುತ್ತೆ. ಮತ್ತು ಇನ್ನು ಮಸಾಲೆ ಪೌಡ್ರ್ ಅಂತ ಎಣ್ಣೆ ಕೂರ್ಮ ಈ ಥರದ್ದು ಏನೋ ಪಲ್ಯಗಳು ಮಾಡಿದಾದರೆ ಆ ಪೌಡ್ರ್ ಬೇಕಾಗುತ್ತೆ. ಎರಡು ಮಿಕ್ಸ್ ಆದರೆ ಹಾಕೋಕ್ಕಾಗಲ್ಲ. ಅದಕ್ಕೆ ಸಪ್ರೇಟ್ ಮಾಡಿದರೆ ನಾವು ಅದು ಯಾವುದಕ್ಕೆ ಬೇಕೋ ಹಾಕ್ಕೋಬೋದು. ಇಲ್ಲ ನಿಮ್ಗೆ ಇಷ್ಟ ಆತಂದರೆ ನೀವೆಲ್ಲ ಒಟ್ಟಿಗೆ ಸೇರಿಸಿ ಮಿಲ್ ಮಾಡಿಸ್ಕೋಬೋದು. ನನಗೆ ಆಗ ಇಷ್ಟ ಆಗೋಲ್ಲ, ನಾನು ಸಪ್ರೇಟಾಗಿ ಮಾಡಿಸಿದ್ದೀನಿ. ಅದು ನಿಮ್ಮ ಚಾಯ್ಸ್. ಅದು ಎಷ್ಟು ಅನುಕೂಲ ನಿಮ್ಗೆ ಯಾವ ರೀತಿ ಬರುತ್ತೆ ಆ ಥರ ಅನುಕೂಲ ಮಾಡ್ಕೊಳ್ಳಿ. ನನಗೆಲ್ಲ ಬೇಳೆಗಳನ್ನು ಒಂದೊಂದಾಗಿ ನಿಮಗೆ ಸಪ್ರೇಟಾಗಿ ಹುರಿದು ತೋರಿಸ್ತೀನಿ. ಈಗ ನಾನು ಸಾಂಬಾರು ಪೌಡ್ರ್ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೀನಿ. ಕಡಲೆಬೇಳೆ ಚೆನ್ನಾಗಿ ಹುರಿಬೇಕು. ಸಣ್ಣ ಉರಿಯಲ್ಲೇ ಹುರಿಬೇಕು. ಏನು ಸೀದು ಹೋಗಬಾರ್ದು. ಆಮೇಲೆ ಉದ್ದಿನಬೇಳೆ ಹುರ್ಕೋತಾಯಿದ್ದೀನಿ. ಉದ್ದಿನಬೇಳೆನೂ ಸ್ವಲ್ಪ ಹುರಿಬೇಕು. ಆಮೇಲೆ ತೊಗರಿಬೇಳೆ ಹುರಿತಾಯಿದ್ದೀನಿ. ನಂತರ ಹೆಸರು ಕಾಳು, ಇದನ್ನು ಚೆನ್ನಾಗಿ ಕಂಪು ವಾಸನೆ ಒಂಥರ ಸ್ಮೆಲ್ ಬರೋದು ಚೆನ್ನಾಗಿರ್ಬೇಕು. ಅದು ಹೊತ್ತಿಸ್ಬಾರ್ದು, ನಿಧಾನವಾಗಿ ಹುರಿಬೇಕು. ಆಮೇಲೆ ಜೀರಿಗೆ, ಇದು ಸ್ವಲ್ಪ ಹೊತ್ತು ಹುರಿಬೇಕು. ಇದು ಸೀದು ಹೋಗೋ ಹಂಗೆ ಮಾಡಬಾರ್ದು. ಇದು ಸಣ್ಣ ಉರಿಯಲ್ಲೇ ಹುರಿಬೇಕು. ಮೆಂತ್ಯ, ಇದು ಸ್ವಲ್ಪ ಹುರಿಬೇಕು. ಸಾಸಿವೆ ಚಟಪಟ ಅನ್ನೋಗೆ ಸ್ವಲ್ಪ ಹೊತ್ತು ತೆಗಿಬೇಕು, ತುಂಬ ಹೊತ್ತು ಬಿಡಬಾರ್ದು. ಮೆಣಸು, ಇದು ಸ್ವಲ್ಪ ಹೊತ್ತು ಹುರ್ಕೋತಾ ಇದ್ದೀನಿ. ಲವಂಗ ಸ್ವಲ್ಪ, ಇದು ಸ್ವಲ್ಪ ಹೊತ್ತು ಹುರಿತಾ ಇದ್ದೀನಿ. ಇನ್ನು ಚಕ್ಕೆ, ಇದು ಒಂಥರ ಗಮ್ ಅಂತ ಸ್ಮೆಲ್ ಬರುತ್ತೆ, ಆ ಥರ ಚೆನ್ನಾಗಿ ಹುರಿಬೇಕು. ಇದು ಅರಿಶಿನ ಸ್ವಲ್ಪ ಹೊತ್ತು ಹುರಿಬೇಕು, ಹೊತ್ತಿಸ್ಬಾರ್ದು. ಇನ್ನು ಸ್ವಲ್ಪ ಕರಿಬೇವು, ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈ ಸಾಂಬಾರು ಬೀಜ, ಇದು 1 kg ಇದೆ. ಒಟ್ಟಿಗೆ ಹುರಿಯೋಕ್ಕಾಗಲ್ಲ, ಎರಡು ಸಲ ಮಾಡಿ ಹುರಿಬೇಕು. ಅಂದರೆ ತುಂಬ ಜಾಸ್ತಿ ಆದರೆ ಸರಿಯಾಗಿ ಹುರಿಯೋಕ್ಕಾಗಲ್ಲ. ಅದು ಚೆನ್ನಾಗಿ ಹುರಿಬೇಕದು. ಎಲ್ಲ ಇದು ಹಸಿ ಆದರೆ ಚೆನ್ನಾಗಿರಲ್ಲ, ಟೇಸ್ಟ್ ಹೋಗುತ್ತೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟು ಮೆಣಸಿನ್ಕಾಯಿ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬೇಕು. 2 ದಿನ ಒಣಗಿಸಿ ಇಟ್ಕೊಂಡು ಎಲ್ಲ ನಿಮ್ಗೆ ಬೇಕಂದರೆ ಎಲ್ಲ ಸಪ್ರೇಟಾಗಿ, ನಾನು ಅದು ಬೇರೆ ಇದು ಬೇರೆ, ಮಸಾಲೆ ಬೇರೆ ಖಾರದ ಪುಡಿ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಎರಡು ಒಟ್ಟಿಗೆ ಸೇರಿಸಿ ಮಿಲ್ ಮಾಡ್ಬೋದು. ಇದು ಮಸಾಲೆ ಪೌಡ್ರ್ ರೆಡಿ ಆಯಿತು. ಇದಕ್ಕೆ ಕೆಂಪು ಖಾರದ ಪುಡಿ, ನಂಗೆ ಹಿಂಗೆ ಇದೇ ಇಷ್ಟ ಅಂತ ಹಿಂಗೆ ಸಪ್ರೇಟಾಗಿ ಮಾಡಿಟ್ಟಿದ್ದೀನಿ. ನೀವು ಬೇಕಾದರೆ ಅದು ಸ್ವಲ್ಪ ಇದು ಸ್ವಲ್ಪ ಹಾಕ್ಕೊಂಡು ನಾನು ಮಾಡ್ಕೋತೀನಿ. ಅದೊಂದು ಸ್ಪೂನ್ ಇದೊಂದು ಸ್ಪೂನ್ ಹಾಕ್ಕೊಂಡು ಹಿಂಗೆ ಮಾಡ್ಕೋಬೋದು. ಅವ್ರವ್ರ ಇಷ್ಟ, ನಿಮ್ಗೆ ಹೇಗೆ ಇಷ್ಟ ಬರುತ್ತೆ ಹಾಗೆ ಮಾಡ್ಕೋಬೋದು.